ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ಪಹಲ್ಗಾಮ್ ದಾಳಿ ವಿವರವನ್ನ ರಾಜನಾಥ್ ಸಿಂಗ್ ವಿವರಿಸಿ ಹೇಳ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯ ಇಂಚಿಂಚು ವಿವರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡ್ತಾ ಇದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ನಾಯಕರಿಂದ ಮೌನಾಚರಣೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಮೃತರಾದ ಅಮಾಯಕ ಭಾರತೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನಾಚರಣೆಯನ್ನ ಆಚರಿಸಲಾಗಿದೆ. ಅದಾದ ನಂತರದಲ್ಲಿ ಇದೀಗ ಸರ್ವಪಕ್ಷಗಳ ನಾಯಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಹಲ್ಗಾಮ್ನಲ್ಲಿ ಆದ ಘಟನೆಗಳ ವಿವರವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ನವದೆಹಲಿ ಬಹಳಷ್ಟು ಆಕ್ಟಿವ್ ಆಗಿದೆ. ಹೈ ಲೆವೆಲ್ ಮೀಟಿಂಗ್ಗಳು, ನಿನ್ನೆಯಿಂದಲೂ ಸರಣಿ ಸಭೆಗಳು ನಡೀತಾ ಇದೆ. ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಶತ್ರು ರಾಷ್ಟ್ರಕ್ಕೆ ಖಡಕ್ ಸೂಚನೆ ನೀಡಿದ್ದಾರೆ. ಗುರುತಿಸಿ ಹುಡುಕಿ ಭಾರತದ ಶತ್ರುಗಳನ್ನ ಒಬ್ಬೊಬ್ಬರನ್ನಾಗೆ ನೆಲಕ್ಕೆ ಉರುಳಿಸ್ತೇವೆ, ಪ್ರತೀಕಾರ ತಪ್ಪಿದ್ದಲ್ಲ ಅನ್ನೋ ಖಡಕ್ ಸಂದೇಶ ರವಾನೆ. ಅದಾದ ನಂತರದಲ್ಲೇ ವಿದೇಶಾಂಗ ಸಚಿವರು, ಗೃಹ ಸಚಿವರು, ರಕ್ಷಣಾ ಸಚಿವರು ಫುಲ್ ಆಕ್ಟಿವ್ ಇದ್ದಾರೆ. ರಾಷ್ಟ್ರಪತಿ ಹಾಗೆ ಮೂರೂ ಸೇನಾಪಡೆಯ ಮುಖ್ಯಸ್ಥರು ಆಗಿರುವ ದ್ರೌಪದಿ ಮುರ್ಮು ಅವರಿಗೆ ಪಹಲ್ಗಾಮ್ನಲ್ಲಿ ಆದ ಘಟನೆಯ ವಿವರವನ್ನ ಸಲ್ಲಿಸಿಯಾಗಿದೆ. ಹಾಗೆ ಭಾರತದ ವಿದೇಶಾಂಗ ಸಚಿವಾಲಯದ ಕಚೇರಿಯಲ್ಲಿ 30ಕ್ಕೂ ಅಧಿಕ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನೀಡಲಾಗಿದೆ. ಅದಾದ ನಂತರದಲ್ಲಿ ನಡೀತಾ ಇರುವ ಸರ್ವಪಕ್ಷಗಳ ಸಭೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಮೌನಾಚರಣೆ ಅದಾದ ನಂತರ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸ್ಮಿತಾ, ಬಹಳ ಪ್ರಮುಖವಾದಂತಹ ಇಂದಿನ ಏನು ಸರ್ವಪಕ್ಷ ಸಭೆ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಂತಾಪವನ್ನ ಕೂಡ ಸೂಚನೆ ಮಾಡಿ ಏನು ಸಭೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಮಿತ್ ಶಾ ಅಂದ್ರೆ ಪ್ರಮುಖವಾಗಿ ಈ ಒಂದು ಎಲ್ಲಾ ವಿಚಾರಗಳ ಏನು ದಾಳಿ ಮತ್ತು ಪ್ರತಿದಾಳಿಗಳ ವಿಚಾರ ಏನಿದೆ ಸಂಪೂರ್ಣವಾಗಿ ಅದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಪಾಕಿಸ್ತಾನದ ವಿರುದ್ಧದ ಏನು ತಮ್ಮ ನಿರ್ಧಾರಗಳೇನಿದೆ ಆ ನಿರ್ಧಾರಗಳನ್ನ ಸಂಪೂರ್ಣವಾಗಿ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ಅಂದ್ರೆ ಈಗ ರಾಜತಾಂತ್ರಿಕ ಬಿಕ್ಕಟ್ಟೇನಿದೆ, ರಾಜತಾಂತ್ರಿಕ ಬಿಕ್ಕಟ್ಟನ್ನ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಜೊತೆಗೆ ಪಾಕಿಸ್ತಾನದ ವಿರುದ್ಧದ ನಿರ್ಧಾರಗಳೇನಿದೆ ಅದರಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಅಂದ್ರೆ ವಿರೋಧ ಪಕ್ಷಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮೊದಲಿಗೆ ಅಂದ್ರೆ ಸರ್ವಪಕ್ಷ ಸಭೆಯಲ್ಲಿ ಮೊದಲಿಗೆ ಇದರ ಸಂಪೂರ್ಣ ವಿಚಾರವನ್ನ ಏನು ಎಲ್ಲರಿಗೂ ಇಡುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ತದನಂತರದಲ್ಲಿ ಏನು ಅದರ ಆಗು ಹೋಗುಗಳ ಬಗ್ಗೆ ಎಲ್ಲಾ ವಿಚಾರಗಳು ಚರ್ಚೆ ಆಗತ್ತೆ. ಅಂದ್ರೆ ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಒಂದು ಫೈನಲ್ ಟಚ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನ ಅಥವಾ ಏನು ಕೇಂದ್ರ ಸರ್ಕಾರದ ಒಂದಷ್ಟು ನಡೆಗಳನ್ನ ಗಮನಿಸಿದ್ರೆ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಅದಕ್ಕಾಗಿಯೇ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಪ್ರತಿ ದಾಳಿಯನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪಾಕಿಸ್ತಾನ ಹಿಂದಿನಿಂದಲೂ ಕೂಡ ಅಂದ್ರೆ ಯಾವಾಗ ತಾವು ಭಾರತ ಪ್ರತಿದಾಳಿ ಮಾಡುತ್ತೋ ಆ ಸಂದರ್ಭದಲ್ಲಿ ಮೌನವಾಗಿರುತ್ತೆ, ತದನಂತರದಲ್ಲಿ ಮತ್ತೆ ಅದೇ ಚಾಳಿಯನ್ನ ಆರಂಭ ಮಾಡುತ್ತೆ. ಹಾಗಾಗಿ ಪ್ರತಿದಾಳಿ ಈ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅತಿ ಸೂಕ್ಷ್ಮವಾಗಿ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಸಭೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ರಾಜನಾಥ್ ಸಿಂಗ್ ಜೊತೆ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನವದೆಹಲಿಯಲ್ಲಿ ನಡೀತಾ ಇದೆ. ಪಹಲ್ಗಾಮ್ ದಾಳಿ ವಿವರವನ್ನ ರಾಜನಾಥ್ ಸಿಂಗ್ ವಿವರಿಸಿ ಹೇಳ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯ ಇಂಚಿಂಚು ವಿವರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡ್ತಾ ಇದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ನಾಯಕರಿಂದ ಮೌನಾಚರಣೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಮೃತರಾದ ಅಮಾಯಕ ಭಾರತೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನಾಚರಣೆಯನ್ನ ಆಚರಿಸಲಾಗಿದೆ.
ಅದಾದ ನಂತರದಲ್ಲಿ ಇದೀಗ ಸರ್ವ ಪಕ್ಷಗಳ ನಾಯಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಹಲ್ಗಾಮ್ನಲ್ಲಿ ಆದ ಘಟನೆಗಳ ವಿವರವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ನವದೆಹಲಿ ಬಹಳಷ್ಟು ಆಕ್ಟಿವ್ ಆಗಿದೆ. ಹೈ ಲೆವೆಲ್ ಮೀಟಿಂಗ್ಗಳು, ನಿನ್ನೆಯಿಂದಲೂ ಸರಣಿ ಸಭೆಗಳು ನಡೀತಾ ಇದೆ. ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಶತ್ರು ರಾಷ್ಟ್ರಕ್ಕೆ ಖಡಕ್ ಸೂಚನೆ ನೀಡಿದ್ದಾರೆ. ಗುರುತಿಸಿ ಹುಡುಕಿ ಭಾರತದ ಶತ್ರುಗಳನ್ನ ಒಬ್ಬೊಬ್ಬರನ್ನಾಗೆ ನೆಲಕ್ಕೆ ಉರುಳಿಸ್ತೇವೆ, ಪ್ರತೀಕಾರ ತಪ್ಪಿದ್ದಲ್ಲ ಅನ್ನೋ ಖಡಕ್ ಸಂದೇಶ ರವಾನೆ. ಅದಾದ ನಂತರದಲ್ಲೇ ವಿದೇಶಾಂಗ ಸಚಿವರು, ಗೃಹ ಸಚಿವರು, ರಕ್ಷಣಾ ಸಚಿವರು ಫುಲ್ ಆಕ್ಟಿವ್ ಇದ್ದಾರೆ. ರಾಷ್ಟ್ರಪತಿ ಹಾಗೆ ಮೂರೂ ಸೇನಾಪಡೆಯ ಮುಖ್ಯಸ್ಥರು ಆಗಿರುವ ದ್ರೌಪದಿ ಮುರ್ಮು ಅವರಿಗೆ ಪಹಲ್ಗಾಮ್ನಲ್ಲಿ ಆದ ಘಟನೆಯ ವಿವರವನ್ನ ಸಲ್ಲಿಸಿಯಾಗಿದೆ. ಹಾಗೆ ಭಾರತದ ವಿದೇಶಾಂಗ ಸಚಿವಾಲಯದ ಕಚೇರಿಯಲ್ಲಿ 30ಕ್ಕೂ ಅಧಿಕ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ನೀಡಲಾಗಿದೆ. ಅದಾದ ನಂತರದಲ್ಲಿ ನಡೀತಾ ಇರುವ ಸರ್ವ ಪಕ್ಷಗಳ ಸಭೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಮೌನಾಚರಣೆ ಅದಾದ ನಂತರ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ, ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸ್ಮಿತಾ, ಬಹಳ ಪ್ರಮುಖವಾದಂತಹ ಇಂದಿನ ಏನು ಸರ್ವಪಕ್ಷ ಸಭೆ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಂತಾಪವನ್ನ ಕೂಡ ಸೂಚನೆ ಮಾಡಿ ಏನು ಸಭೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಮಿತ್ ಶಾ ಅಂದ್ರೆ ಪ್ರಮುಖವಾಗಿ ಈ ಒಂದು ಎಲ್ಲಾ ವಿಚಾರಗಳ ಏನು ದಾಳಿ ಮತ್ತು ಪ್ರತಿದಾಳಿಗಳ ವಿಚಾರ ಏನಿದೆ ಸಂಪೂರ್ಣವಾಗಿ ಅದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಪಾಕಿಸ್ತಾನದ ವಿರುದ್ಧದ ಏನು ತಮ್ಮ ನಿರ್ಧಾರಗಳೇನಿದೆ ಆ ನಿರ್ಧಾರಗಳನ್ನ ಸಂಪೂರ್ಣವಾಗಿ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ಅಂದ್ರೆ ಈಗ ರಾಜತಾಂತ್ರಿಕ ಬಿಕ್ಕಟ್ಟೇನಿದೆ, ರಾಜತಾಂತ್ರಿಕ ಬಿಕ್ಕಟ್ಟನ್ನ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಜೊತೆಗೆ ಪಾಕಿಸ್ತಾನದ ವಿರುದ್ಧದ ನಿರ್ಧಾರಗಳೇನಿದೆ ಅದರಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಅಂದ್ರೆ ವಿರೋಧ ಪಕ್ಷಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮೊದಲಿಗೆ ಅಂದ್ರೆ ಸರ್ವಪಕ್ಷ ಸಭೆಯಲ್ಲಿ ಮೊದಲಿಗೆ ಇದರ ಸಂಪೂರ್ಣ ವಿಚಾರವನ್ನ ಏನು ಎಲ್ಲರಿಗೂ ಇಡುವಂತಹ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ತದನಂತರದಲ್ಲಿ ಏನು ಅದರ ಆಗು ಹೋಗುಗಳ ಬಗ್ಗೆ ಎಲ್ಲಾ ವಿಚಾರಗಳು ಚರ್ಚೆ ಆಗತ್ತೆ. ಅಂದ್ರೆ ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಒಂದು ಫೈನಲ್ ಟಚ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನ ಅಥವಾ ಏನು ಕೇಂದ್ರ ಸರ್ಕಾರದ ಒಂದಷ್ಟು ನಡೆಗಳನ್ನ ಗಮನಿಸಿದ್ರೆ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಅದಕ್ಕಾಗಿಯೇ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಪ್ರತಿ ದಾಳಿಯನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪಾಕಿಸ್ತಾನ ಹಿಂದಿನಿಂದಲೂ ಕೂಡ ಅಂದ್ರೆ ಯಾವಾಗ ತಾವು ಭಾರತ ಪ್ರತಿದಾಳಿ ಮಾಡುತ್ತೋ ಆ ಸಂದರ್ಭದಲ್ಲಿ ಮೌನವಾಗಿರುತ್ತೆ, ತದನಂತರದಲ್ಲಿ ಮತ್ತೆ ಅದೇ ಚಾಳಿಯನ್ನ ಆರಂಭ ಮಾಡುತ್ತೆ. ಹಾಗಾಗಿ ಪ್ರತಿದಾಳಿ ಈ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅತಿ ಸೂಕ್ಷ್ಮವಾಗಿ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಸಭೆ